ಈ ಒಂದು ಆಯುರ್ವೇದದ ಬಗ್ಗೆ ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಅವರಿಂದ ಚಿಕಿತ್ಸೆಯನ್ನು ಪಡೆದಿರತಕ್ಕಂತಹ ಅನೇಕರು ಮರುಜೀವವನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹುಶಃ ಇವತ್ತು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ 5ನೆಯ ದಿನದ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವದ್ದು ಅಂತಕ್ಕಂಥದ್ದನ್ನು ಕೂಡ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಹರೀಶ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಗಣೇಶ್ ಅವರಿಗೆ ಮತ್ತೆ ನಿಮ್ಮೊಂದಿಗೆ ಪ್ರಾರಂಭದಿಂದ ಕೂಡ ಇರ್ತಕ್ಕಂತಹ ನಮ್ಮ ಕನ್ನಡ ಪ್ರಾಧ್ಯಾಪಕರಾದ ಆದಿನಾರಾಯಣ್ ಸರ್ ಅವರಿಗೆ ಮತ್ತೆ ನಿಮ್ಮೊಂದಿಗೆ ಇರತಕ್ಕಂತಹ ನಮ್ಮ ಸ್ವಪ್ನ ಮೇಡಮ್ ಅವರಿಗೆ, ವಿಶೇಷವಾಗಿ ನಾನಿಲ್ಲಿ ಈ ಒಂದು ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತೆ ನಮಗೆ 19ನೇ ತಾರೀಕಿಂದ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸ್ಪಂದಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕಾಗಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಈ ಒಂದು ಗ್ರಾಮಸ್ಥರಿಗೆ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಚಲಪತಿ ನಮ್ಮ ಮಾಜಿ ವಿದ್ಯಾರ್ಥಿ ಕೂಡ ಹೌದು ನಮ್ಮ ಕಾಲೇಜು, ಬಟ್ ಅವರು ಹೆಚ್ಚು ಆಸಕ್ತಿಯನ್ನು ತೋರಿದ್ದಾರೆ. ಜೊತೆಗೆ ರಮೇಶ್ ಅಣ್ಣವರು ಕೂಡ ಅವರೊಂದಿಗೆ ಸುಮಾರು 8 ದಿನಗಳು, ನಾವೇನು 19ನೇ ತಾರೀಕಿಗೆ ಉದ್ಘಾಟನೆ ಮಾಡಿದ್ದಕ್ಕೆ ಮೊದಲು 8 ದಿನಗಳಿಂದ ಕೂಡ ಅವರು ಸತತ ನಮ್ಮೊಂದಿಗೇನೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಗ್ರಾಮಸ್ಥರೊಂದಿಗೆ ಅವರು ಸಂಪರ್ಕಿಸಿ ನಮ್ಮೊಂದಿಗೆ ಸಂಪರ್ಕ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ನಾನು ಇಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತೆ ನಮ್ಮ ಶಿಬಿರಾರ್ಥಿಗಳ ಪರವಾಗಿ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದಗಳನ್ನು ಇಷ್ಟ